ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ. ಮಧ್ಯಾಹ್ನ 3:30ರಿಂದ 5:45ರವರೆಗೆ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಜಿಲ್ಲಾಡಳಿತ ಅನುಮತಿಯನ್ನ ಕೊಟ್ಟಿದೆ. ಷರತ್ತುಬದ್ಧ ಅನುಮತಿ ಸಿಕ್ಕಿದೆ ಪಥಸಂಚಲನಕ್ಕೆ. ಚಿತ್ತಾಪುರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿಂದ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಕಂಪ್ಲೀಟ್ ನಗರ ಇದೀಗ ಕೇಸರಿಮಯವಾಗಿದೆ. ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು ಅನ್ನೋದನ್ನು ಗಮನಿಸಿದ್ವಿ. ಹೈಕೋರ್ಟ್ ವರೆಗೂ ಕೂಡ ಈ ಒಂದು ವಿಚಾರ ಬಂದಿತ್ತು. ವಾದ ಪ್ರತಿವಾದ ಆಯಿತು. ಜಿಲ್ಲಾಡಳಿತದಿಂದ ಏನು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಆರ್ಎಸ್ಎಸ್ ಪರ ವಕೀಲರು ಕೂಡ ಮಾಹಿತಿಯನ್ನು ಕೊಟ್ಟರು. ಎಜಿಯವರು ಕೂಡ ಮಾಹಿತಿಯನ್ನು ಕೊಟ್ಟರು. ನಂತರದಲ್ಲಿ ಈಗ ಎಲ್ಲವೂ ಕೂಡ ಶಾಂತಿಯುತವಾಗಿದ್ದು ನಂಬರ್ಸ್ ಅನ್ನ ಲಿಮಿಟ್ ಮಾಡಿ, ಅಂದರೆ 300 ಜನರು ಈ ಪಥಸಂಚಲನದಲ್ಲಿ ಭಾಗಿಯಾಗಬಹುದು ಅಂತ ಹೇಳಿ ಅನುಮತಿಯನ್ನ ಕೊಡಲಾಗಿದೆ. ಗಮನಿಸ್ತಾ ಇದ್ರಿ ಯಾವ ರೀತಿಯ ಪೊಲೀಸ್ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಅಂತ ಹೇಳಿ. ಮಧ್ಯಾಹ್ನ 3:30ಕ್ಕೆ ಶುರುವಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ನೇರ ಸಂಪರ್ಕದಲ್ಲಿ. ದತ್ತಾತ್ರೇಯ ಪಾಟೀಲ್, ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು ಚಿತ್ತಾಪುರದಲ್ಲಿ ಅನ್ನೋದನ್ನ ಗಮನಿಸಿದ್ವಿ. ಅಂತೂ ಇಂತೂ ಪರ್ಮಿಷನ್ ಸಿಕ್ಕಿದೆ. ಇವತ್ತು ಮಧ್ಯಾಹ್ನ ಪಥಸಂಚಲನ ಕೂಡ ನಡೆಯುತ್ತೆ. ಹೇಗೆಲ್ಲ ಸಿದ್ಧತೆಗಳಾಗಿದೆ, ಅದರಲ್ಲೂ ಬಂದೋಬಸ್ತ್ ವಿಚಾರದಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ದತ್ತಾತ್ರೇಯ? ಮಧುಶ್ರೀ, ಕಳೆದ ಒಂದು ತಿಂಗಳಿನ ಹಗ್ಗ ಜಗ್ಗಾಟಕ್ಕೆ ಇವತ್ತು ಸದ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರತಕ್ಕಂಥದ್ದು. ಇಡೀ ಏನಂತಾರೆ ಚಿತ್ತಾಪುರ ಪಟ್ಟಣದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಯಾಕೆಂತಂದರೆ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಸುದ್ದಿ ಮಾಡಿದಂಥ ಮತ್ತು ಸದ್ದು ಮಾಡಿದಂಥ ಪಥಸಂಚಲನ ಕಾರ್ಯಕ್ರಮ. ಹೀಗಾಗಿ ಏನು ಅಂತಾರೆ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಖುದ್ದು ನಾನು ಇವತ್ತು ಚಿತ್ತಾಪುರ ಪಟ್ಟಣದಲ್ಲಿರ್ತಕ್ಕಂಥದ್ದು ಏನು ಚಿತ್ತಾಪುರ ಪಟ್ಟಣದ ಏನು ಬಜಾಜ್ ಕಲ್ಯಾಣ ಮಂಟಪ ಏನಿದೆ, ಆ ಬಜಾಜ್ ಕಲ್ಯಾಣ ಮಂಟಪದಿಂದ ನಾನು ಸದ್ಯ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇರ್ತಕ್ಕಂಥದ್ದು. ಈ ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಮಧ್ಯಾಹ್ನ 3:30ಕ್ಕೆ ಆರಂಭವಾಗತಕ್ಕಂಥ ಏನು RSS ಪಥಸಂಚಲನ ಇದೆ, ಅದು ನೇರವಾಗಿ ಏನು ಅಂತಾರೆ ಅಂಬೇಡ್ಕರ್ ಸರ್ಕಲ್, ಏನು ಬಸವೇಶ್ವರ ಸರ್ಕಲ್ ಮತ್ತು ಕೆನರಾ ಬ್ಯಾಂಕ್ ಸರ್ಕಲ್ ಮಾರ್ಗವಾಗಿ APMC ಮುಖಾಂತರ ಏನು ಅಂತಾರೆ ಮತ್ತೆ ಏನು ಅಂತಂದರೆ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಬಂದು ಮುಕ್ತಾಯಗೊಳ್ಳುತ್ತೆ. ಅಲ್ಲಿ ಏನು ಅಂತಾರೆ ವೇದಿಕೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ಸದ್ಯ ಇಡೀ ಏನು ಅಂತಾರೆ ಚಿತ್ತಾಪುರ ಪಟ್ಟಣದಾದ್ಯಂತ ಏನು ಅಂತಾರೆ ಕೇಸರಿಮಯ ಆಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ RSS ಪರವಾಗಿರ್ತಕ್ಕಂಥ ಮತ್ತು ಕೇಸರಿ ಬಾವುಟಗಳನ್ನು ಏನು ಆ 1.5 ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಅದರ ಉದ್ದಕ್ಕೂ ಕೂಡ ಹಾಕಲಾಗ್ತಕ್ಕಂಥದ್ದು. ಯಾಕೆಂತಂದರೆ ಕಳೆದ ಒಂದು ತಿಂಗಳಿಂದ ಕೂಡ ಸಾಕಷ್ಟು ಹಗ್ಗ ಜಗ್ಗಾಟ ನಡೆದಿತ್ತು. ಏನು ಅಕ್ಟೋಬರ್ 19ಕ್ಕೆ ಏನು ಮೊದಲನೇ ಆಯೋಜನೆ ಮಾಡಿರ್ತಕ್ಕಂಥ ಏನು RSS ಪಥಸಂಚಲನ ರದ್ದಾಗಿತ್ತು. ಕಾರಣ ಅದು ಇಲ್ಲಿನ ತಾಲೂಕು ಆಡಳಿತ ಏನು ನಿಷೇಧ ಅಂದರೆ ರದ್ದು ಮಾಡಿತ್ತು, ಅನುಮತಿಯನ್ನು ನೀಡಿರಲಿಲ್ಲ. ಕಾನೂನು ಸುವ್ಯವಸ್ಥೆ ನೆಪವಡಿ ಏನು ಅಂತಾರೆ ಅನುಮತಿ ನೀಡಿರಲಿಲ್ಲ. ಹೀಗಾಗಿ ಆ ತಾಲೂಕು ಆಡಳಿತದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇರಿತ್ತು. ಹೈಕೋರ್ಟ್ನಲ್ಲಿ ಕಳೆದ ಒಂದು ತಿಂಗಳಿನ ವಾದ ವಿವಾದ ಆಲಿಸಿ ಸದ್ಯ ಏನು ಅಂತಾರೆ ಜಿಲ್ಲಾಡಳಿತ ಕೊನೆಗೂ ಅನುಮತಿ ನೀಡಿದೆ. ಕೆಲವೊಂದಿಷ್ಟು ಷರತ್ತುಬದ್ಧ ಅನುಮತಿ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ 300 ಜನ ಗಣವೇಷಧಾರಿಗಳು ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು 50 ಜನ ಬ್ಯಾಂಡ್ ವಾದಕರಿಗೂ ಕೂಡ ಅವಕಾಶ ನೀಡಲಾಗಿದೆ. ಹೀಗಾಗಿ ಏನು ಅಂತಂದರೆ ಯಾವುದೇ ಸಣ್ಣ ಅಹಿತಕರ ಘಟನೆ ನಡೀಬಾರ್ದು ಮತ್ತು ಯಾವುದೇ ರೀತಿಯಾದಂಥ ಲೋಪ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಸದ್ಯ ಕಲಬುರಗಿ SP ನೇತೃತ್ವದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿರ್ತಕ್ಕಂಥದ್ದು. ಹೆಜ್ಜೆ ಹೆಜ್ಜೆಗೂ ಕೂಡ CCTVಯನ್ನು ಅಳವಡಿಸಿರ್ತಕ್ಕಂಥದ್ದು ಮತ್ತು ಕಲಬುರಗಿ, ಯಾದಗಿರಿ, ಬೀದರ್ನ ಸುಮಾರು 600ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಈ ಒಂದು ಬಂದೋಬಸ್ತಿಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. 2 KSRP ಮತ್ತು 1 CR ತುಕಡಿ ಕೂಡ ಈಗ ಬಂದೋಬಸ್ತಿಗೆ ಏನೋ ಥರ ನಿಯೋಜನೆ ಮಾಡಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಇಡೀ ಪಟ್ಟಣದಾದ್ಯಂತ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ದತ್ತಾತ್ರೇಯ ತಮ್ಮ ಮಾಹಿತಿಗಾಗಿ.